ಶ್ರೀ ಗುರುಭ್ಯೋ ನಮಃ ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಇವತ್ತು ಸ್ಟೇರ್ ಕೇಸ್ ಬಗ್ಗೆ ಮಾತಾಡೋಣ. ನಾವು ಪ್ರೆಷರ್ ಅಲ್ಲಿ ಹತ್ತುವಂತ ಸಂದರ್ಭದಲ್ಲಿ ಆ ಒತ್ತಡ ಅಥವಾ ಏದುಸ್ರು ಅಂತ ಏನ್ ಕರಿತೀವಿ, ಲಾಂಗ್ ಟರ್ಮ್ ಅಲ್ಲಿ ಪ್ರೆಷರ್ ಜಾಸ್ತಿ ಆಗುವಂಥದ್ದು, ಹೆಲ್ತ್ ಪ್ರಾಬ್ಲಮ್ ಆಗುವಂಥದ್ದು, ಹಾರ್ಟ್ ಇಶ್ಯೂಸ್ ಬರುವಂತ ಸಾಧ್ಯತೆಗಳಿರ್ತದೆ. ಅದಕ್ಕಾಗಿ ನಾವು ಹತ್ತುವಂತ ಸಂದರ್ಭದಲ್ಲಿ ಕ್ಲಾಕ್ ವೈಸ್ ಹತ್ತಬೇಕು, ಆಂಟಿ ಕ್ಲಾಕ್ ವೈಸ್ ಹತ್ತಬಾರ್ದು. ವಾಯುವ್ಯದಿಂದ ಆಗ್ನೇಯದ ಮೇಲ್ಭಾಗ ಏನ್ ಕರಿತೀವಿ, ಇದು ವಾಸ್ತು ಪುರುಷನ ಸೊಂಟದ ಮೇಲ್ಭಾಗ. ಹಾಗಾದ್ರೆ ನಾವು ಇಡೀ ದೇಹದಲ್ಲಿ ಯಾವುದೇ ಒಂದು ಮೆಟ್ಟಿಲ್ ಹತ್ತಬೇಕು ಅಥವಾ ಲಿಫ್ಟಲ್ಲಿ ಬರಬೇಕು ಅಂದ್ರೆ ನಮ್ಮ ದೇಹದ ಯಾವ ಅಂಗಾಂಗಗಳನ್ನ ಯೂಸ್ ಮಾಡ್ತೀವಿ, ಕಾಲುಗಳನ್ನ ಯೂಸ್ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಾನು ಸ್ಟೇರ್ ಕೇಸ್ ಅನ್ನ ವಾಯುವ್ಯದಿಂದ ಆಗ್ನೇಯದ ಒಳಭಾಗದಲ್ಲಿ ಇಷ್ಟು ಜಾಗದಲ್ಲಿ ಸ್ಟೇರ್ ಕೇಸ್ ಅನ್ನ ನಾನು ಮಾಡೋದ್ರಿಂದ ಪ್ರೆಷರ್ ಪಾಯಿಂಟ್ ಕೆಳಗಡೆ ಬರುತ್ತೆ, ಸೆನ್ಸಿಟಿವ್ ಪಾಯಿಂಟ್ ಮೇಲೆ ಒತ್ತಡ ಬೀಳೋದಿಲ್ಲ. ಆಗ ಮನೆ ಹೆಲ್ತಿ ಆಗಿರುತ್ತೆ. ಎಲ್ಲೇ ಒಂದು ಸ್ಟೇರ್ ಕೇಸ್ ಮಾಡಿದ್ರೆ ಅಥವಾ ಇಲ್ಲಿ ಲಿಫ್ಟ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಹಳ್ಳ ಮಾಡಬೇಡಿ. ಹಳ್ಳ ಮಾಡದೆ ಉಪಯೋಗಿಸುವಂತಹ ಲಿಫ್ಟ್ ಗಳನ್ನ ಯಾವ ಜಾಗದಲ್ಲಿ ಹಾಕ್ಬೇಕು, ಪಶ್ಚಿಮ, ಇವೆಲ್ಲ ಬೆಸ್ಟ್ ಪ್ಲೇಸ್ ನಿಮ್ಗೆ. ಇಲ್ಲೂ ಕೂಡ ವಾಯುವ್ಯದಲ್ಲಿ ಮಾಡ್ಕೋಬಹುದು. ಆಪ್ಷನ್ ಅಲ್ಲಿ ದಕ್ಷಿಣ ಅಗ್ನಿಯ ಮಧ್ಯದಲ್ಲಿ ಇವೆಲ್ಲ ಲಿಫ್ಟ್ ಪ್ಲೇಸ್ ಗಳಿಗೆ ತುಂಬಾ ಒಳ್ಳೇದು. ಈ ರೀತಿಯಾಗಿ ನೀವು ಗೃಹ ನಿರ್ಮಾಣ ಮಾಡಿದ್ದೇ ಆದ್ರೆ ಆ ಮನೆಗೆ ಹೋದ್ಮೇಲೆ ಅತ್ಯಂತ ಅಭಿವೃದ್ಧಿಯನ್ನ ಕಾಣ್ತೀರಿ.